Divine Grace Igniter. ಇಂದು ತಾಯಿ ಧರ್ಮಸಭೆ ಸ್ನಾನಿಕ ಯೋವನ್ನನ ಶಿರಶ್ಛೇದನದ ದಿನವನ್ನು ಹಬ್ಬವನ್ನಾಗಿ ಆಚರಿಸುತ್ತಿದೆ. ಸ್ನಾನಿಕ ಯೋವನ್ನನ ಜೀವನವನ್ನು ನಾವು ದುಃಖಕರ ಅಂತ್ಯವೆಂದು ಮಾತ್ರ ಭಾವಿಸುತ್ತೇವೆ. ಆದರೆ ಒಬ್ಬ ಸಂತರ ಜೀವನದಲ್ಲಿ ಪಾಡುಗಳು ಎಂದರೆ ಅದಕ್ಕಿಂತ ಹೆಚ್ಚು. ಅದು ಪ್ರೀತಿಯು ನಂಬಿಕೆಯಾಗಿರುವ ಆಳವಾದ ಕ್ರಿಯೆ, ಸತ್ಯಕ್ಕೆ ಕೊಡುವ ಅಂತಿಮ ಸಾಕ್ಷ್ಯ. ಅದೇ ನಮ್ಮ ಸ್ನಾನಿಕ ಯೋವನ್ನರ ಜೀವನ. ಮಾರ್ಕನ ಸುವಾರ್ತೆಯು ಸ್ನಾನಿಕ ಯೋಹಾನನ ಕೊನೆಯ ಕ್ಷಣವನ್ನು ಗಂಭೀರವಾಗಿ ಚಿತ್ರಿಸುತ್ತದೆ. ಇದು ಕೇವಲ ಶಿರಚ್ಛೇದನೆಯ ಚಿತ್ರಣವಲ್ಲ, ಆದರೆ ದೇವರ ನಿಯಮದ ನಿರ್ವಿವಾದ ಸತ್ಯವು ಅಹಂಕಾರ, ಕಾಮ ಮತ್ತು ರಾಜಕೀಯ ಲೆಕ್ಕಾಚಾರಗಳಿಂದ ತುಂಬಿರುವ ಮಾನವ ದುರ್ಬಲತೆಯ ಕತ್ತಲೆ ಜಗತ್ತಿನೊಂದಿಗೆ ಮುಖಾಮುಖಿಯಾಗುವ ಕ್ಷಣ. ಈ ದುಃಖಕರ ಘಟನೆ ಮನುಷ್ಯ ಹೃದಯದ ಕತ್ತಲೆಯನ್ನು ಬೆಳಗಿಸುವ ಪಾತ್ರಗಳ ಮೂಲಕ ಅನಾವರಣಗೊಳ್ಳುತ್ತದೆ. ಈ ಸನ್ನಿವೇಶದ ಮಧ್ಯದಲ್ಲಿ ಹೆರೋದ್ ಅಂತಿಪಾಸ್ ಎಂಬನು ದೌರ್ಬಲ್ಯದಿಂದ ಕೂಡಿದ ಆಡಳಿತಗಾರನಾಗಿದ್ದನು. ಅವನು ಸ್ನಾನಿಕ ಯೋಹಾನನ ಧೈರ್ಯವಂತ ಪ್ರವಾದನೆಯನ್ನು ಮೆಚ್ಚಿಕೊಂಡಿದ್ದರೂ ತನ್ನ ಅಕ್ರಮ ಪತ್ನಿಯಾದ ಹೆರೋಡಿಯಾಸ್ನ ಮುಷ್ಟಿಯಲ್ಲಿದ್ದು ಪಾಪದ ಜೀವನದ ಸೆರೆಯಾಳಾಗಿದ್ದನು. ಹೆರೋಡ ಯೋಹಾನನನ್ನು ಜೈಲಿಗೆ ಹಾಕಿದ್ದರೂ ಅವನ ಮಾತುಗಳನ್ನು ಕೇಳುವುದರಲ್ಲಿ ವಿಚಿತ್ರ ಸಮಾಧಾನವನ್ನು ಪಡೆಯುತ್ತಿದ್ದನು. ಆದರೆ ಆ ದೈವಸತ್ಯವನ್ನು ಅರ್ಥೈಸಿದ ಗೌರವವು ಹೆರೋಡಿಯಾಸ್ನ ಆಕ್ರೋಶದ ಭಯಕ್ಕೆ ತಲೆಬಾಗಿತು. ಅವನು ಹೆಸರಿನಲ್ಲಿ ಮಾತ್ರ ರಾಜನಾಗಿದ್ದ, ನಿಜವಾದ ನಿರ್ಧಾರ ಸಾಮರ್ಥ್ಯವನ್ನು ಕಳೆದುಕೊಂಡವನಾಗಿದ್ದ. ಹೆರೋಡಿಯಾಸ್ ಅಹಂಕಾರ ಮತ್ತು ದ್ವೇಷದಿಂದ ತುಂಬಿದ ಮಹಿಳೆಯಾಗಿದ್ದಳು. ಯೋಹಾನನು ತನ್ನ ಅಕ್ರಮ ವಿವಾಹವನ್ನು ಖಂಡಿಸಿದುದರಿಂದ ಅವಳ ಅಹಂಕಾರ ಗಾಯಗೊಂಡಿತು. ಆ ಗಾಯವು ಅವಳ ಹೃದಯದಲ್ಲಿ ಪ್ರತೀಕಾರದ ಬಯಕೆಯನ್ನು ಬೆಳೆಸಿತು. ಅವಳಿಗೆ ಯೋಹಾನನು ದೇವರ ಪ್ರವಾದಿಯಲ್ಲ, ಬದಲಾಗಿ ನನ್ನ ಮೇಲೆ ಅಧಿಕಾರವನ್ನು ಚಲಾಯಿಸುತ್ತಿದ್ದಾನೆ ಎಂದು ಭಾವಿಸಿದಳು. ತನ್ನ ಹೆಮ್ಮೆಯಿಂದ ಕುರುಡಾದ ಅವಳು ಪರಿಸ್ಥಿತಿಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಸ್ನಾನಿಕ ಯೋಹಾನನ ನಾಶವನ್ನು ಹಂತ ಹಂತವಾಗಿ ಯೋಜಿಸಿದಳು. ಇದರ ಮಧ್ಯದಲ್ಲಿ ಸಲೋಮಿ, ಹೆರೋಡಿಯಾಸ್ ಮಗಳು, ತಾಯಿ ತನ್ನ ಪ್ರತೀಕಾರಕ್ಕಾಗಿ ಉಪಯೋಗಿಸಿಕೊಂಡ ನಿರಪರಾಧಿ. ಅವಳ ನೃತ್ಯವು ಹೆರೋದನ ಕೃತಕ ಖುಷಿಗೆ ಕಾರಣವಾಯಿತು. ಆದರೆ ಅದೇ ನೃತ್ಯವು ಯೋಹಾನನ ಕೊಲೆಗೆ ದಾರಿ ಮಾಡಿತು. ಆದರೆ ಈ ಎಲ್ಲಾ ದುಷ್ಟ ಜಾಲದ ನಡುವೆ ಸ್ನಾನಿಕ ಯೋಹಾನ ಸತ್ಯದ ಧೈರ್ಯವಂತ ಸಾಕ್ಷಿ. ಅವನು ಹೆರೋದನಿಗೆ, ನಿನ್ನ ಸಹೋದರನ ಹೆಂಡತಿಯನ್ನು ಹೊಂದಿರುವುದು ನ್ಯಾಯವಲ್ಲ ಎಂದು ಭಯವಿಲ್ಲದೆ ಘೋಷಿಸಿದನು. ಇದು ವೈಯಕ್ತಿಕ ದ್ವೇಷದಿಂದಾದ ಮಾತಾಗಿರಲಿಲ್ಲ, ಆದರೆ ದೇವರ ನಿಯಮದ ನಿರ್ವಿವಾದ ಸತ್ಯವಾಗಿತ್ತು. ಯೋಹಾನನು ರಾಜನ ಮನಗೆಲ್ಲುವ ಸತ್ಯವನ್ನು ತಿಳಿಸಲಿಲ್ಲ, ಆದರೆ ಅರಣ್ಯದಲ್ಲಿ ಕೂಗುವ ಪ್ರವಾದಿ ದೇವರ ಸತ್ಯವನ್ನು ಧೈರ್ಯವಾಗಿ ಘೋಷಿಸಿದನು. ಅವನಿಗೆ ತನ್ನ ಮಾತುಗಳ ಪರಿಣಾಮ ತಿಳಿದಿತ್ತು. ಜೈಲಿನಲ್ಲಿ ಇದ್ದರೂ ತನ್ನ ನಂಬಿಕೆಯನ್ನು ಬಿಟ್ಟುಕೊಡದೆ ಸತ್ಯದ ಧ್ವನಿಯಾಗಿ ನಿಂತನು. ಸ್ನಾನಿಕ ಯೋವನ್ನರ ತಲೆಯು ಸತ್ಯಕ್ಕಾಗಿ ಕೊಡುವ ಬಲಿದಾನವಾಯಿತು. ದೇವರ ನಿಯಮವು ಮಾನವ ಸಾಮ್ರಾಜ್ಯಗಳಿಗಿಂತ ಶಾಶ್ವತವೆಂದು ಸಾರುವ ಸಾಕ್ಷಿಯಾಯಿತು. ಇದನ್ನು ಕೇಳಿ ನನಗೆ ಒಂದು ಕಥೆ ನೆನಪಾಗುತ್ತದೆ. ಒಬ್ಬ ಹೈಸ್ಕೂಲ್ ಇತಿಹಾಸ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳಿಗೆ ನಿಜವಾದ ಇತಿಹಾಸವನ್ನು ಕಲಿಸುತ್ತಿದ್ದರು. ವಿಜಯಗಳ ಜೊತೆಗೆ ವಿಫಲತೆಗಳು, ಅನ್ಯಾಯಗಳು, ಧೈರ್ಯಮಯ ಹೋರಾಟಗಳನ್ನು ಹೇಳುತ್ತಿದ್ದರು. ಕೆಲ ಪೋಷಕರು ಇದನ್ನು ಒಪ್ಪಲಿಲ್ಲ. ಅವರು ಅನಾನುಕೂಲವಾದ ಸತ್ಯವನ್ನು ಮಕ್ಕಳಿಗೆ ಹೇಳಬಾರದು ಎಂದರು. ಪ್ರಾಂಶುಪಾಲರು ಸಹ ಶಿಕ್ಷಕಿಯನ್ನು ಪಾಠವನ್ನು ಮೃದುವಾಗಿ ಹೇಳುವಂತೆ ಒತ್ತಾಯಿಸಿದರು. ಆದರೆ ಶಿಕ್ಷಕಿ ಹಠದಿಂದ ಹೇಳಿದರು, ಇತಿಹಾಸವು ಸುಖಕರವಾಗಿರಬೇಕೆಂದಲ್ಲ, ಬದಲಾಗಿ ಅದು ನಿಜವಾಗಿರಬೇಕು. ನನ್ನ ಕರ್ತವ್ಯವು ವಿದ್ಯಾರ್ಥಿಗಳನ್ನು ಕೇವಲ ಪರೀಕ್ಷೆಗೆ ತಯಾರು ಮಾಡುವುದಲ್ಲ, ಆದರೆ ನ್ಯಾಯಬುದ್ಧಿಯುಳ್ಳ ವ್ಯಕ್ತಿಗಳನ್ನಾಗಿಸುವುದು ಎಂದು ಧೈರ್ಯದಿಂದ ಹೇಳಿದಳು. ಅವಳು ಕೆಲಸ ಕಳೆದುಕೊಳ್ಳಲಿಲ್ಲ, ಆದರೆ ಕಷ್ಟಕರ ವರ್ಷವನ್ನು ಎದುರಿಸಬೇಕಾಯಿತು. ಇದು ಸತ್ಯದ ಪರವಾಗಿ ನಿಂತ ಫಲವಾಗಿತ್ತು. ಸ್ನಾನಿಕ ಯೋಹಾನರು ಕೂಡ ಇದೇ ರೀತಿಯ ಧ್ವನಿಯಾಗಿದ್ದರು. ಜನಪ್ರಿಯರಾಗಲು ಅಥವಾ ಅಧಿಕಾರವನ್ನು ಗೆಲ್ಲಲು ಅವರು ಪ್ರಯತ್ನಿಸಲಿಲ್ಲ. ಅವರು ಬೆಳಕು ಮತ್ತು ಧ್ವನಿಯಾಗಿದ್ದರು. ಅವರ ಕರ್ತವ್ಯ ಕ್ರಿಸ್ತನ ಕಡೆಗೆ ಜನರನ್ನು ತೋರಿಸುವುದಾಗಿತ್ತು. ತನ್ನ ಜೀವವನ್ನು ಕೊಡುವ ಮೂಲಕ ಅವರು ಕ್ರಿಸ್ತನೇ ಸತ್ಯ ಎಂದು ಕೊನೆಯ ಬಾರಿ ತೋರಿಸಿದರು. ಇಂದು ಈ ಹಬ್ಬ ನಮಗೆ ಒಂದು ಸವಾಲನ್ನು ಒಡ್ಡುತ್ತದೆ. ನಮ್ಮ ತಲೆಯನ್ನು ಕತ್ತರಿಸಲಾಗದಿದ್ದರೂ ನಾವು ಸಾಮಾಜಿಕ ಶಿರೋಚ್ಛೇದನೆಗಳು ಅಥವಾ ವೃತ್ತಿ ಶಿರೋಚ್ಛೇದನೆಗಳನ್ನ ಅನುಭವಿಸುತ್ತೇವೆ. ಸತ್ಯದ ಪರವಾಗಿ ನಿಲ್ಲುವುದರಿಂದ ನಾವು ಅನೇಕ ಬಗೆಯ ಕಷ್ಟಗಳನ್ನು ಎದುರಿಸುತ್ತೇವೆ. ಜಗತ್ತು ನಮ್ಮನ್ನು ಮೌನವಾಗಿರಲು
ಸುಲಭವಾಗಿ ಹೊಂದಿಕೊಳ್ಳಲು ಒತ್ತಾಯಿಸುತ್ತದೆ. ಆದರೆ ಸ್ನಾನಿಕ ಯೋಹಾನರ ಉದಾಹರಣೆ ನಮಗೆ ಧೈರ್ಯವನ್ನು ಕಲಿಸುತ್ತದೆ. ನಾವು ಬೆಳಕು ಮತ್ತು ಧ್ವನಿಯಾಗಬೇಕು. ನಮ್ಮ ಅರಣ್ಯವೆಂದರೆ ನಮ್ಮ ಮನೆ, ಶಾಲೆ, ಕೆಲಸದ ಸ್ಥಳ. ದೇವರು ಯಾವ ಸತ್ಯವನ್ನು ನಮ್ಮ ಮೂಲಕ ಹೇಳಲು ಬಯಸುತ್ತಾರೆಂದು ತಿಳಿಯಬೇಕು. ಸಂಕಷ್ಟಕ್ಕೆ ಬಲಿಯಾಗುತ್ತಿರುವವರ ಪರ ನಿಲ್ಲುವುದೇ? ಅನ್ಯಾಯದ ನಿಯಮಕ್ಕೆ ವಿರೋಧವಾಗಿ ಮಾತಾಡುವುದೇ? ಇಲ್ಲವೇ ನಿಷ್ಠೆಯ ಜೀವನವನ್ನು ನಡೆಸುವುದೇ ಎಂಬ ಪ್ರಶ್ನೆಯನ್ನು ಈ ದಿನದ ಹಬ್ಬವು ನಮಗೆ ಕೇಳುತ್ತದೆ. ಸ್ನಾನಿಕ ಯೋಹಾನರ ಜೀವನ ಅರ್ಪಣೆ ನಮಗೆ ನಂಬಿಕೆ ಎಂದರೆ ಆರಾಮದ ಹಾಸಿಗೆ ಅಲ್ಲ, ಅದು ಧೈರ್ಯದ ಹೊಡೆದಾಟ ಎಂದು ಸಾರುತ್ತದೆ. ಸತ್ಯವು ಸಾಯಲು ತಕ್ಕದ್ದು, ಆದ್ದರಿಂದ ಅದು ಬದುಕಲು ಇನ್ನೂ ಹೆಚ್ಚು ತಕ್ಕದ್ದು. ಇಂದು ನಾವು ಸಂತ ಸ್ನಾನಿಕ ಯೋಹಾನರ ಹುತಾತ್ಮತೆಯನ್ನು ಸ್ಮರಿಸುವಾಗ ಅವರ ಧೈರ್ಯ ಮತ್ತು ಸತ್ಯದ ಮೇಲಿನ ಅಚಲ ನಿಷ್ಠೆಗೆ ತಲೆಬಾಗುತ್ತೇವೆ. ನಾವು ಅವರಂತೆಯೇ ಇರಲು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಸಂಧಾನದ ಜಗತ್ತಿನಲ್ಲಿ ಸತ್ಯದ ಧ್ವನಿಯಾಗಲು, ಸೌಕರ್ಯದ ಸಂಸ್ಕೃತಿಯಲ್ಲಿ ಸಮಗ್ರತೆಯ ಸಾಕ್ಷಿಯಾಗಲು ಮತ್ತು ಯಾವುದೇ ಬೆಲೆ ತೆತ್ತಾದರೂ ಕ್ರಿಸ್ತನ ಕಡೆಗೆ ಮಾರ್ಗವನ್ನು ತೋರಿಸುವ ಪ್ರವಾದಿಯಾಗಲು ಬೇಡಿಕೊಳ್ಳೋಣ. ಸ್ನಾನಿಕ ಯೋಹಾನರ ಹುತಾತ್ಮತೆಯು ನಮಗೆ ಅಂತ್ಯವಾಗದೆ ಪ್ರಾರಂಭವಾಗಲಿ. ನಿಮ್ಮ ಪ್ರೀತಿಯಲ್ಲಿ ಮಾತ್ರ ಬೇರೂರಿರುವ ಧೈರ್ಯದಿಂದ ಬದುಕಲು ನಮಗೆ ಕರೆ ನೀಡಲಿ. ನಮ್ಮ ಕರ್ತನಾದ ಕ್ರಿಸ್ತನ ಮೂಲಕ ನಾವು ಇದನ್ನು ಬೇಡುತ್ತೇವೆ. ಸ್ನಾನಿಕ ಯೋಹಾನರ ಶಿರಚ್ಛೇದನವು ನಮಗೆ ನಂಬಿಕೆಯು ಒಂದು ಆರಾಮದಾಯಕ ದಿಂಬಲ್ಲ ಎಂದು ನೆನಪಿಸುತ್ತದೆ. ಇದು ಧೈರ್ಯದ ಕರೆ. ಇದು ಸತ್ಯಕ್ಕಾಗಿ ಸಾಯುವುದು ಯೋಗ್ಯವಾಗಿದೆ ಮತ್ತು ಆದ್ದರಿಂದ ಖಂಡಿತವಾಗಿಯೂ ಅದಕ್ಕಾಗಿ ಬದುಕುವುದು ಯೋಗ್ಯವಾಗಿದೆ ಎಂದು ನಮಗೆ ನೆನಪಿಸುತ್ತದೆ. ನಾವು ಅವರ ಮಧ್ಯಸ್ಥಿಕೆಯ ಮೂಲಕ ನಮ್ಮ ಸ್ವಂತ ಅರಣ್ಯದಲ್ಲಿ ಧ್ವನಿಯಾಗಲು ಅನುಗ್ರಹ ಮತ್ತು ಧೈರ್ಯವನ್ನು ಹೊಂದಬೇಕೆಂದು, ಇದರಿಂದ ಕ್ರಿಸ್ತನು ಹೆಚ್ಚಾಗಬಹುದು ಮತ್ತು ನಾವು ನಮ್ಮ ಕರೆಗೆ ನಿಷ್ಠರಾಗಿರಬಹುದು ಎಂದು ಆ ಪ್ರಭು ದೇವರಲ್ಲಿ ಪ್ರಾರ್ಥಿಸೋಣ. ಆಮೆನ್.